ಒಂದ್ ಮರಿಗೆ 10,300 ರೂಪಾಯಿ ಆಗೈತದ. ಬಟ್ 2 ತಿಂಗಳಿಗೆ ಒಂದು ಬ್ಯಾಚ್ ಖಾಲಿ ಮಾಡ್ತೀವಿ. ಅಂತೀವಿ ಮರಿ ಸ್ಟಾರ್ಟಿಂಗ್ ತಂದಾಗ ಏನೇನ ಟ್ರೀಟ್ಮೆಂಟ್ ಕೊಡ್ತಾರ ಅಂದಾಜ್ 8 kg ಇರ್ಬೇಕ್ರಿ ಒಂದೊಂದ್ ಮರಿ? 14 ಊರಿ 14 ತನಕ ಸೇಲ್ ಆಕತ್ರಿ. 2 ತಿಂಗಳದಾಗ ಅಂದ್ರ ಏನ್ ನಮ್ಗೊಂದ್ 4,000 ಮಾರೈತಿ ಅಂದ್ರ 2,000 ರೂಪಾಯಿ ಖರ್ಚು ಹೋಗತ್ತೆ, 2,000 ರೂಪಾಯಿ ನಮ್ಗೆ ಹೋಯ್ತಿ. ಇದನ್ನೆಲ್ಲ ಶೆಡ್ ಎಲ್ಲ ಹಾಕಕ್ ಖರ್ಚು ಆಗಿದ್ರಿ? 2 ಸೈಡ್ ಹಾಕಿದ್ರ 90 ಮರಿ ಸಬ್ಸೆಂಟ್ ಇದಾಕತಿ. ಇದು ನಡೆದಾಗ ಗಟ್ಟಿ ಬರ್ಬೇಕ್ರ. ಹಿಂಗ ಇವ್ದಾವ್ರಲ್ಲ ಹಿಂಗ ಈಗ ಹಿಡಿದ್ರೆ ಹಿಂಗ್ ಗಟ್ಟಿ ಬರ್ಬೇಕು ನೋಡ್ರಿ. 70 ಮರಿ ಹಾಕಾಕ ಎಷ್ಟು ಖರ್ಚು ಆಗಿದ್ರಿ? ಈಗ 7 ಲಕ್ಷ ಮ್ಯಾಗ ಐತ್ರಿ ಖರ್ಚು. 7 ಲಕ್ಷ ಖರ್ಚು ಆಕತ್ರಿ. ಇದು 7 ಲಕ್ಷ ಹಾಕಿದ ಬಳಕ ಮತ್ತೆನ ಇದು ಪುಡದಲ್ಲ ಹಿಡಿದ ಖರ್ಚು ಆಕತ್ರಿ. ಅಂದ್ರೆ 2 ತಿಂಗಳದಾಗ 1,40,000 ರೂಪಾಯಿ ನಮ್ಗೆ ಇನ್ಕಮ್ ಐತಿ. ಲಾಭ ರೀ. ಲಾಭ 800ರಿಂದ 1,000 ಕೋಳಿ ಹಾಕಿರ್ತೀವ್ರಿ. ಸುಮ್ಮ ಅಂದ್ರ ಇದೇನ್ ವೇಸ್ಟ್ ಜಾಗ ಇರ್ತೈತ್ರಿ. ಅದ ಈ ಒಂದು ಹೋತ ಒಂದು ಮರಿ ರೀ 25ರಿಂದ 28,000 ತನಕ ಈಗ ಸೇಲ್ ಆಗತ್ತಾರ. ಈಗ 2 ಏನೈತ್ರಿ ಅವು ಗುಜರಾತ್ನಿಂದ ಬಂದ್ರು. ಹಾಲು ಎಟ್ಟಾಡ್ತಾರ. ನಮಸ್ಕಾರ ರೀ. ನಾವ್ ಇವತ್ತ ಮೂಡಲ್ಗಿ ತಾಲೂಕು ರಾಜಾಪುರಕ್ಕೆ ಬಂದೆವು. ಕೋಳಿ ಸಾಕಾಣಿಕೆ ಮತ್ತು ಟಗರ್ ಮರಿ ಸಾಕಾಣಿಕೆ ಐತಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ, ಎಷ್ಟ್ ಲಾಭ ಆಕತಿ, ಏನ್ ಖರ್ಚು ಆಕತಿ ಅಂತ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಾಗ ಇರ್ತೈತಿ. ನಮ್ ಕರ್ನಾಟಕ ಫಾರ್ಮರ್ ಪೇಜ್ ಫಾಲೋ ಮಾಡ್ಕೋರಿ. ಮತ್ತ ನಿಮ್ಗೆ ಎಲ್ಲಾ ಇದ್ರ ಬಗ್ಗೆ ಮಾಹಿತಿ ಇಲ್ಲಿ ಕಾಕಾರದಾರ ಅವ್ರನ್ನ ಕೇಳೋಣ. ಕಾಕಾರ ನಮಸ್ಕಾರ. ನಮಸ್ಕಾರ. ನಿಮ್ ಪರಿಚಯ ಹೇಳ್ರಿ. ನಾವು ಮಲ್ಲಪ್ಪ ರಾಮಪ್ಪ ಮಾಯಣ್ಣವ್ರು, ಸಾಕಿನ್ ರಾಜಾಪುರ ಮತ್ತು ಕಲ್ಲೋಳಿ ಬೌಂಡ್ರಿ ಮ್ಯಾಗದವ್ರು. ಇಲ್ಲಿ ಮತ್ತು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು. ಎಷ್ಟು ಅದಾವ್ರಿ ಟಗರ್ ಮರಿ ಕಾಕಾರ ಇಲ್ಲಿ? ಇವ 70 ಟಗರ್ ಮರಿ ಅದಾವ್ರಿ. 70 ಟಗರ್ ಮರಿ ಆಯ್ತು. ಫೋನ್ ಬಂದ 15 ದಿವಸ ಆತ್ರಿ. ಈಗ ಇಲ್ಲಿ ಬಂದು ನಾವು ಮುಟ್ಟಬೇಕಾದ್ರೆ 10,300 ರೂಪಾಯಿ ಒಂದ್ ಮರಿ. 10,300 ರೂಪಾಯಿ ಆಗೈತದ. ಈಗ 15 ದಿವಸ ಆತು. ಇನ್ನ 1.5 ತಿಂಗಳು. ಬಟ್ 2 ತಿಂಗಳಿಗೆ ಒಂದು ಬ್ಯಾಚ್ ಖಾಲಿ ಮಾಡ್ತೀವಿ. ಎಲ್ಲಿ ತಂದ್ರಿ ಮರಿ? ಇವು ಶಾಪುರದಿಂದ ತಗೊಂಬಂದ್ರು. ಶಾಪುರ ಯಾದಗಿರಿ ಜಿಲ್ಲಾ. ಯಾದಗಿರಿ ಜಿಲ್ಲಾ ಶಾಪುರದಿಂದ. ಅಷ್ಟು ಮರಿ ಒಂದ ಸಲ ತಂದ್ರಿ? ಒಮ್ಮೆ ತಗೊಂಡ್ ಬಂದವ್ರಿ. ಒಟ್ಟು ಇಲ್ಲಿ ಬಂದ್ ಹತ್ತಾಕ ಒಂದ್ ಮರಿಗೆ 10,300 ರೂಪಾಯಿ. 300 ರೂಪಾಯಿ ಖರ್ಚಾಗಿದೆ. ಇವಕ್ಕ ಫುಡ್ ಏನೇನು ಫೀಡಿಂಗ್ ಏನೇನು ಕೊಡ್ತಾರಿ? ಮೇವ್ ಏನೇನು ಹಾಕ್ತಾರಿ? ಇವ್ ಮೇವು ಅಂತ್ರಿ ನಮ್ಗ ಈಗ ತೊಗರಿ ಹೊಟ್ಟ ಐತ್ರಿ. ತೊಗರಿ ಹೊಟ್ಟು ತರಿಸ್ತು ನಮ್ಗ ಸೀಸನ್ದಾಗ. ಮತ್ತ ಶೇಂಗಾ ಹೊಟ್ಟು ತರಿಸ್ತಾವ್ರಿ. ಮತ್ತ ಅದ್ ನಂತರ ನಮ್ಗ ಗೋಧಿ ಮತ್ತ ಗೊಂಜಾಳ ಮತ್ತ ಇಂಥವ್ ನಮ್ಗ ಫುಡ್ ಹಾಕ್ತಿವ್ರಿ. ಅಷ್ಟ್ರ ಮ್ಯಾಗ ಹಸಿ ಮೇವೆಲ್ಲ ಏನ್ ಹಾಕಂಗಿಲ್ಲ. ಒಣಮೆ ಒಟ್ಟು 2 ಟೈಮ್ ರೀ. ಬೆಳಿಗ್ಗೆ ಮುಂಜಾನೆ 9 ತನಕ ಮೇಯಿಸ್ತೀವ್ರಿ. 9ರಿಂದ ಹೊಳ್ಳಿ 5 ಗಂಟೆ ತನಕ ಏನ್ ಹಾಕಂಗಿಲ್ಲ. 5 ಗಂಟೆಕ ಮತ್ತ ಅವತ್ತರದ ಕಾಳ ಪುಡ್ಡ ಮತ್ತ ಅದನ್ನ ಹಿಂಡಿ ಹೊಟ್ಟ ಇದನ್ನ ಹಾಕಿಬಿಟ್ಟು ಹಸಿ ಮೇವು ಅಂತ ಏನಿಲ್ಲ ಅವಕ್ಕ. ಒಟ್ಟು ದಿನದಾಗ 2 ಸಲ ಅಂತ. ಮರಿ ಸ್ಟಾರ್ಟಿಂಗ್ ತಂದಾಗ ಏನೇನ ಟ್ರೀಟ್ಮೆಂಟ್ ಕೊಡ್ತಾರ ಇವು ತಂದಾಗ ಫಸ್ಟ್ ತಂದ್ ಮರದನ ಜಂತಿನ ಔಷಧ ಹಾಕ್ತಾರೆ. ಜಂತಿನ ಔಷಧ ಆದ ನಂತರ 3 ದಿನ ಒತ್ತಾಟಿಗಿಂತ ಟಾನಿಕ್ ಬಾಯಕ್ ಕೊಡ್ತಾರೆ. ಅದ್ರ ನಂತರ ಏನೈತಿ ನಮ್ಗ 1-2 ದಿವಸಕ್ಕೊಮ್ಮೆ ಮತ್ತೆ ಟಾನಿಕ್ ಇದು ಮಾಡ್ಕೊತಾರೆ. ಈಗ ಅಂದಾಜ್ 8 kg ಇರ್ಬೇಕ್ರಿ ಒಂದೊಂದ್ ಮರಿ? ಇವ್ ಏನ್ ಮರಿ ನಾವು ಅದನ್ನೇ ನಾವ್ ಏನ್ ತೂಕ ಏನ್ ಮಾಡಂಗಿಲ್ರಿ. ನಾವ್ ತಂದದ್ದು ಅಂದ್ರ ಒಟ್ಟು 2 ತಿಂಗಳಿಗೆ ಅಂದ್ರ ಒಂದ್ ಮರಿ ಇಂಬಾಲ 4,000 ರೂಪಾಯಿ ಡಿಫ್ರೆನ್ಸ್ ಮಾಡ್ತದ್ರಿ. 3,500ರಿಂದ 4,000 ರೂಪಾಯಿ. ಈಗ 10,300 ತಂದಾರ ಅಂದ್ರ 14,300. 14 ತನಕ ಸೇಲ್ ಆಕತ್ರಿ. ಅದ್ರೊಳಗ ಅದ್ ಎಷ್ಟ್ ನಮ್ಗೆ ಡಿಫ್ರೆನ್ಸ್ ಮರಿತೈತ ಅದ್ರೊಳಗ ಅರ್ಧ ಖರ್ಚು ಹೋಗತಿ. ಈಗ ಒಂದ್ ಮರಿ 4,000 ಮಾರೈತಿ ಅಂದ್ರೆ 2,000 ರೂಪಾಯಿ ಖರ್ಚು ಹೋಗತಿ. 3,500 ಮಾಡಿದ್ರೆ ಒಟ್ಟು ಅರ್ಧ ಖರ್ಚು ಹೋಗತಿ. ಅರ್ಧ ಒಂದ್ 2 ತಿಂಗಳದಾಗ ಅಂದ್ರ ಏನ್ ನಮ್ಗೊಂದ್ 4,000 ಮಾರೈತಿ ಅಂದ್ರ 2,000 ರೂಪಾಯಿ ಖರ್ಚು ಹೋಗತಿ. 2,000 ರೂಪಾಯಿ ನಮ್ಗೆ ಹೋಯ್ತಿ. ಇದನ್ನ ಹೆಂಗ್ ಡೈರೆಕ್ಟ್ ನೀವ ತಂದಾರ ನಡುವೆ ಯಾರನ್ನ ದಲ್ಲಾಳಿ ಇಟ್ಕೊಂಡ್ ತಂದಿದಾರ? ಏನಿಲ್ರಿ ನಮ್ಗೆಲ್ಲ ಮಾಹಿತಿನ ಐತಿ. ಅದ ನಾವು ಗಾಡಿ ತಗೊಂಡ್ ಹೋಗಿ ನಮ್ಗೆ ಬೇಕಾದ ಮರಿ ಮಾಡ್ಕೊಂಡ್ ಅದು ಏನ್ ನಾವು ಮರಿ ಒಂದೊಂದು ಕಲ್ಮ್ ಇರ್ತಾರವ. ಒಂದ್ 50 ಮರಿ 100 ಮರಿ ಹಂಗಿರ್ತಾವ. ಅದ್ರೊಳಗೆ ನಮ್ಗೆ ಮರಿ ಚಲೋ ಇದ್ದದ್ದು ಎಷ್ಟು ಮರಿ ನಾವು ಆಯ್ಕೆ ಮಾಡ್ಕೋಬೇಕೈತೆ ಅಷ್ಟ ರೇಟ್ ನಾವು ಆರಿಸಿ ತಕೊಂಡ ರೇಟ್ ಮಾತಾಡಿ ನಾವು ಒಂದ್ 2-3 ಗುಂಪಿನ ತಕೊಂಡ ನಮ್ಗೆ ಎಷ್ಟು ಬೇಕಷ್ಟು ನಾವು ಸೇಲ್ ಮಾಡ್ಕೋತೀವಿ. ಇವು ಯಾವ ಜಾತಿ ತಂದ್ರಿ ಟಗರ್ ಮರಿ? ಅಂದ್ರೆ ಹಿಂಗ್ ಲೋಕಲ್ದಾಗ ಕರ್ಯಾಕ ಕೆಂಗೂರಿನ ಅತ್ತಾರ. ಮಂಡ್ಯಾಳಗರಿ. ಕೆಂಗೂರಿ ಅವ್ ಮತ್ತ ಎಳಗ ಅದು ಬೇರೆ ಬರ್ತೈತ್ರಿ. ಅದು ಎಳಗ ಬೇರೆ ರೀ, ಇದು ಕೆಂಗೂರಿನ ಬೇರೆ ರೀ. ಅದು ಎಳಗ ಅಂದ್ರೆ ಏನೈತಿ ಹೈಬ್ರಿಡ್ ಬರ್ತೈತ್ರಿ. ಅದ್ ಬೆಳಿದ್ರ ಊದ್ ಮುಗಿಂದ ಹೈಬ್ರಿಡ್ ಬರ್ತೈತಿ. ಅದ ಇದೇನು ಕೆಂಗೂರಿ ಏನೈತಿಲ್ಲ, ಇದು ನಮ್ ಲೋಕಲ್ ನಾಟಿ ತಳಿನಾರಿ ಅದ. ಅಂದ್ರ ಈಗ ಇದಕ್ಕಿಂತ ಸ್ಪೀಡ್ ಓಡಾಸ್ತೈತ್ರಿ ಅದ. ಆದ್ರ ಇದ್ರ ರೇಟ್ ಆಗಂಗಿಲ್ಲ. ಮತ್ತ ಇದಕ್ಕೆ ಮರಿಗೆ ಡಿಮಾಂಡ್ ಐತೆ ಅಂದ್ರೆ ನಾವು ಇದನ್ನ ಕೆಂಗೂರಿನ ಹಾಕ್ಬಿಡ್ತೀವಿ. ಎಷ್ಟು ವರ್ಷ ಆತ್ರ ಮಾಡಕತ್ರಿ? ನಾವ್ ಮಾಡಕೈತಿ ಒಂದ್ 5 ವರ್ಷ ಆತ್ರಲ್ಲ. 5 ವರ್ಷ ಆತ್ರಿ. ಇದನ್ನೆಲ್ಲ ಶೆಡ್ ಎಲ್ಲ ಹಾಕಕ್ ಖರ್ಚು ಆಗಿದ್ರಿ? ಈ ಶೆಡ್ ಹಾಕಕ್ ಒಂದ್ 4 ಲಕ್ಷ ರೂಪಾಯಿ ಖರ್ಚು. ಒಟ್ಟು 4 ಲಕ್ಷದಾಗ ಇಷ್ಟು ಶೆಡ್ ಹಾಕಿದ್ರಿ. ಶೆಡ್ದಾಗ ಈಗ ಮರಿ ಹಿಡಿತಾರ ಅಂತ 4 ಲಕ್ಷ?
ಇದ್ರೊಳಗೆ ನಮ್ಗೆ ಈಗ ಒಂದು 90 ಮರಿ ಇದಾಕೈತ್ರಿ. ಈಚೆ ಕಡೆ ಒಂದು 40-45, ಈಚೆ ಕಡೆ ಒಂದು 40-45, ಒಟ್ಟ ಎರಡು ಸೈಡ್ ಹಾಕಿದ್ರೆ ಹಾ. 90 ಮರಿ ಸೆಪ್ಷಂಟ್ ಇದಾಕೈತಿ. ಅಂದ್ರೆ 2 ತಿಂಗಳು 90 ಮರಿ ಹಾಕ್ತಾರೆ, 2 ತಿಂಗಳದಾಗ ಕೊಡ್ಬೇಕ್ರಿ. ಅಂದ್ರ ಆ 2 ತಿಂಗಳು ದಾಟ್ ಅಂದ್ರ ಅದು ಮರಿ ಒಡಾಸಿರ್ತೈತ್ರಲ್ಲ ರಿಕ್ ಆಕೈತಿ. ಅದ್ರ ಸಂಬಂಧ ಏನ್ ಮಾಡ್ತು ಒಟ್ಟು 2 ತಿಂಗಳದಾಗ ಅಂದ್ರೆ ಸೇಲ್ ಮಾಡಿಬಿಡ್ತು. ಒಟ್ಟು ಒಂದು 90 ಮರಿ ಹಿಡಿಯುವಂತ ಶೆಡ್ ಮಾಡ್ಬೇಕಾದ್ರೆ ಒಂದು 4-4 ಲಕ್ಷ ಖರ್ಚು ಹಾ ಹಾ. ಈ ಶೆಡ್ ಹಾಕಿರಿ ಎಷ್ಟು ವರ್ಷ ಆದ್ರಿ ನೀವು? ಈ ಶೆಡ್ ಹಾಕಿ ಒಂದು 3 ವರ್ಷ ಆತರಲ್ಲ. 3 ವರ್ಷ. ಇದು ಅಡಾಗಲ 17 ಐತ್ರಿ, ಉದ್ದ 47 ಐತಿ. 47 ಅಂದ್ರೆ ಮತ್ತೆ ಆಚೆ ಕಡೆ ಒಂದು ಅದು ಹೊಟ್ಟು ಇಡಾಕಿದ್ರಾಗನ ಇದು ಮಾಡಿದ್ರು ಅದನ್ನ. ಅದ್ರ ಒಂದು ರೂಮ್ ಸಪ್ರೇಟ್ ಐತ್ರಿ ಅದು ಹೊಟ್ಟಿಂದ. ಸೆಂಟ್ರನ 15 ಫೂಟ್ ಐತ್ರಿ ಇದು. ಅಂದ್ರೆ ಅದೊಂದು 3 ಫೂಟ್ ಗ್ಯಾಪ್ ಅಂದ್ರೆ ಅದೊಂದು 12 ಫೂಟ್. ಸೈಡ್ 12, ನಡು 15. ಇವು ಮರಿ ತರಬೇಕಾದ್ರೆ ಏನೇನ್ ಕ್ವಾಲಿಟಿ ನೋಡಿ ತರ್ತಾರ ನೋಡಿ? ಕ್ವಾಲಿಟಿ ನೋಡಾಕೇನ್ರಿ ಮರಿ ಒಂದ್ ಸ್ವಲ್ಪ ಹಬ್ಬ ಬೇಸ ಇರ್ಬೇಕು, ಒಂದ್ ಸ್ವಲ್ಪ ನೋಡಾಕ ಅದ ಮರಿ ಸದೃಢ ಒಟ್ಟ ಇದಿರ್ಬೇಕು. ನಡ್ನ್ಯಾಗ ನಡ ಹಿಡಿಗುಡ್ದಾಗ ಗೊತ್ತಾಕತ್ರಿ ಅವು. ಅಂದ್ರೆ ಈಗ ಹಿಂಗ ನಡ್ ಮ್ಯಾಗ ಕೈ ಉಗಿತ್ತಂದ್ರ ಮರಿ ನಮ್ಗ ನಡದಾಗ ಗಟ್ಟಿ ಬರ್ಬೇಕ್ರ ಅದು. ಹಿಂಗ್ ಹಿಡಿಗುಡ್ದ ನೋಡಾಕ್ ಮರಿ ಚಂದ ಇರ್ತೈತಿ. ನಡ ಹಿಡ್ದಾಗ ಅದ ಮೆದು ಬತ್ತು ಅದ್ ನಮ್ಗೆ ಇಲ್ಲಿ ಸುಧಾರಣೆ ಆಗಂಗಿಲ್ಲ. ಗಟ್ಟಿ ಮರಿ ಇದ್ದು ನೋಡಿ ತಗೋಬೇಕು ಅಷ್ಟೇ. ಇವ್ ಎರಡು ತಿಂಗಳದ ಮರಿ ಇವ್ರ ಇವೊಂದ್ 4-4.5 ತಿಂಗಳದ್ದು ಅದಾವ್ರಲ್ಲ. ಇಷ್ಟು ಮರಿ ತಂದ್ ಹಾಕಾಕ ಖರ್ಚು ಆಗೈತ್ರಿ ನಮ್ದು? ಈಗ 90 ಮರಿ ಹಾಕಾಕ್ರಿ. ಈಗ ನಮ್ಮ 70 ಅದಾವ್ರಿ. ಈಗ 70 ಅದಾವ್ರಿ. 70 ಮರಿ ಹಾಕಾಕ ಎಷ್ಟು ಖರ್ಚು ಆಗೈತ್ರಿ? ಈಗ 7 ಲಕ್ಷ ಮ್ಯಾಗ ಐತ್ರಿ ಖರ್ಚು. 7 ಲಕ್ಷ. ಈಗ 70 ಮರಿ ಅಂದ್ರ 10,000 ಹಿಡಿದ್ರು 7 ಲಕ್ಷ ಆತ್ರಿ. ಅದು 73 421 ಅಂದ್ರ 7,21,000 ರೂಪಾಯಿ. ಏನ್ರಿ ಇದು ಮರಿದ. ಅಂದ್ರ ನಮ್ಮ ಫುಡ್ ಆತು, ಗೋಧಿ ಆತು, ಇವು ನಾವು ಗೋಧಿ ಪರಿ ಏನ್ ಎಷ್ಟು ಖರ್ಚು ಆಕತ್ರಿ? ಇದು 7 ಲಕ್ಷ ಹಾಕಿದ ಬಳಕ ಮತ್ತೇನ ಇದು ಫುಡ್ದೆಲ್ಲ ಹಿಡಿದ ಖರ್ಚು ಆಕತ್ರಿ? ಇದ್ರೊಳಗ ನೋಡ್ಲ 2 ಲಕ್ಷ ರೂಪಾಯಿ ಬರ್ತೈತ್ರಿ. 2 ಲಕ್ಷ ರೀ. ಈಗ ಒಂದ್ ಬ್ಯಾಚ್ ಹೋಗಿ ಕೊಡಿದ್ರೆ ಇವು ಅವ್ರದ ಏನು ಕೆಮ್ಮಿನ ಔಷಧ ಆತು, ಮತ್ತ ಅವ್ರದ್ದು ಏನೋ ಈ ಜಂತ ಮತ್ತೆ ಇವೇನ್ರಿ ಹೆತ್ಕೊಳಕತ್ತು, ಹೊಟ್ಟೆ ಉಬ್ಬಿದ್ದು, ಹಿಂಗೇನೋ ಅವ್ರದ ಔಷಧ ಏನು ಎ ಟು ಜೆಡ್ ಎಲ್ಲ ಕೂಡಿ ಒಟ್ಟು ಒಂದ್ 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 7,20,000 ನಮ್ದು ಖರ್ಚಾಗೈತ್ರಲ್ಲ. ಈಗ ಇದನ್ನ ಬಿಟ್ಟ ಇದನ್ನ ಏನ ನಮ್ ಮರಿ ಮಾರ್ದಲ್ಲ ನಾವ್ ಒಂದ್ ಸ್ವಲ್ಪ ಲಘುನ ಮಾರ್ತವ್ರಿ. ಒಮ್ಮೆ 1.5 ತಿಂಗಳದಾಗ ಮಾರ್ತು. 1.5 ತಿಂಗಳದಾಗ ಅಂದ್ರ ಇಲ್ಲಿ ನಮ್ಗೊಂದು 3.5 ತಕ 3.5 ತಕ ನಮ್ಗ ಡಿಫ್ರೆನ್ಸ್ ಮಾಡ್ತಿರ್ತ. ಅರ್ಧ ಖರ್ಚು ಹೋಗ್ಬಿಡತ್ತೆ. ಅರ್ಧ ಖರ್ಚು ಹೋಗತಿ, ಅರ್ಧ ಬರ್ತದ. ನಮ್ ದಿವ್ಸ ಹೆಚ್ಚು ಇಡ್ತಿರ್ಲ ಅಟ್ಟ ತಿನ್ನೋದ್ ಫುಡ್ ಖರ್ಚು ಹೆಚ್ಚು ಬರುತ್ತೆ. ಅಲ್ಲಿ ಮಾರುದ ಡಿಮಾಂಡ್ ಆಕತಿ. ಅಂದ್ರೆ 2 ತಿಂಗಳದಾಗ 1,40,000 ರೂಪಾಯಿ ನಮ್ಗೆ ಇನ್ಕಮ್ ಐತಿ. ಲಾಭ ರೀ. ಲಾಭ. ಎಲ್ಲ ಖರ್ಚು ಮರಿಗಳ ತಂದದ್ದು ಆತು, ಖರ್ಚು ಮಾಡಿದ್ದು ಆತು, ಎಲ್ಲಾ ಸೇರಿಸಿ ತೆಗೆದು ಎವರೇಜ್ ತೆಗದ ನಮ್ಗೆ ಉಳಿದ 1,40,000 ಲಕ್ಷ ರೂಪಾಯಿ ತಕ 2 ತಿಂಗಳದಾಗ ನಮ್ಗೆ ಉಳಿತಾಯ. ನೋಡ್ರಿ, ಒಂದ್ ಬ್ಯಾಚ್ದಾಗ ತಿಂಗಳಿಗೆ 70,000 ರೂಪಾಯಿ ಲಾಭ ಆಗೈತಿ ಇವ್ರಿಗೆ. ತಿಂದ್ರಿ ಇದು ಮತ್ ಕೆಳಗೆ ಏನ್ ಮಾಡಿದಾರ್ರಿ? ಈಗ ಬಡ್ಯಾಗ ಕೂಳಿ ಐತ್ರಿ. ಮತ್ತೆ ಅಲ್ಲಿ ಕೋಳಿ ಅಂದ್ರೆ ಅದನ್ನು ಒಂದ್ 700-800 ಕೋಳಿ ಇರ್ತೈತ್ರಿ. ಅದ ಅಂದ್ರೆ ಈಗ ಬಿಸಿಲು ದಿವಸ ಸಂಬಂಧ ನಾವ್ ಏನ್ ಮಾಡಿದ್ರಿ, ಬಿಸಿಲಿಗೆ ಅದ ಮರಿ ತಂದ್ರ ಅದು ಒಂದ್ ಸ್ವಲ್ಪ ಮರಿ ಹೆಚ್ಚು ಸಾಯ್ತಾವ್ರಿ. ಈಗ ಅದ್ರ ಸಂಬಂಧ ಏನ್ ಮಾಡುದು, ಒಂದ್ ಸ್ವಲ್ಪ ವಾತಾವರಣ ತಂಪು ಆಗು ಮಟ್ಟ ಅಂತೇಳಿ ಈಗ ನಾವ್ ಹಾಕಿದ್ವಿ. ಸುಮ್ಮನೆ ಲೋಕಲ್ ನಮ್ಮ ನಾಟಿ ಕೋಳಿ ಅಷ್ಟ ಅದಾವ್ರಿ, ಒಂದ್ 50-60. ಇನ್ನೇನೈತ್ರಿ, ಇನ್ನೊಂದ್ ಸ್ವಲ್ಪ ಮೈ ಪಲ್ಯಾಗ ಮತ್ ವಾತಾವರಣ ತಂಪ ಆತಂದ್ರ ಮತ್ತೊಂದ್ 1,000 ಮರಿ ತಂದ್ ಬಿಡ್ತೀವಿ. ಇದು ಕೋಳಿ ಹಾಕುದ್ರಂದ್ರ ಚಲೋ ಬಿಡ್ರಿ, ಕಥಾ ಇದನ್ನ ಕಲಿಸಿದಂಗ. ಈಗ ಏನೈತ್ರಿ, ಮ್ಯಾಗಿಂದ ಇವು ಕುರಿ ಹಿಕ್ಕಿಲೆಲ್ಲ ಚೊಕ್ಕ ಇವು ತಿಂದುತ್ನ್ಯಾಗ ಒಂದ್ ಸ್ವಲ್ಪ ಪುಟ್ಟು ಬಿದ್ದದಾತು, ಹಿಕ್ಕೆಲ್ಲ ತೆಳಗ್ ಬೀಳ್ತಾರ. ಅಂದ್ರ ಒಂದ್ ಈ ಕುರಿ ಹಿಕ್ಕಿ ಕೆಳನ್ಯಾಗ ಗೋಧಿ ಹಿಂಗೆಲ್ಲ ಉಳ್ದಿರ್ತೈತಿ. ಅವು ಕೋಳಿ ಮಾಡ್ತೈತ್ರಿ, ಅವನ್ನೆಲ್ಲ ಹಿಕ್ಕಿ ಎಲ್ಲ ಒಡದ ಒಳಗಿಂದ ತಿಂತೈತಿ. ನಮ್ಗ್ ಗೊಬ್ಬರ ಏನಾಕೈತಿ, ಅದ್ ಮತ್ತಾಟ ನಮ್ಗ ಅದ ಹಿಕ್ಕಿ ಎಲ್ಲ ಹೊಡಿತಂದ್ರ ಗೊಬ್ಬರ ಪವರ್ಫುಲ್ ಆಗಿಬಿಡತ್ರಿ. ಮತ್ ಹಂಗ 2 ಗಾಲಿ ಡಬ್ಬಿ ಮತ್ತ ಒಂದ್ 4 ಗಾಲಿ 2 ಬಾಯ್ಪೆಟ್ ಡಬ್ಬಿ ತುಂಬ್ರೆ 2 ಡಬ್ಬಿ ತುಂಬ್ತಾವ. ಅಷ್ಟ್ ಗೊಬ್ಬರ ನಮ್ಗೆ ಇಲ್ಲ ನಾವ್ ಹೊಲಕ ಯೂಸ್ ಮಾಡ್ತೇವ್ರಿ. ನಾವು ಈಗ ರಾಸಾಯನಿಕ ಯೂಸ್ ಮಾಡೋದು ಬಂದ್ ಮಾಡಿದ್ವಿ 5 ವರ್ಷ ಆತ್ರಿ. ಈಗ ಮತ್ ನಮ್ದು ಈಗ ಕುರಿ ಹಿಕ್ಕಿರಿ ಮತ್ತ ಅದ ಕುರಿ ಗೊಬ್ಬರ ಅಲ್ಲಿ ತೆಳಗ ಮರಿ ಆಡ್ಕೊಂಡು ಅಲ್ಲೊಂದ್ 40 ಈಗ ಅವತರದ ಮತ್ತ ಆಕಳ ಕರುಗಳ ಕುರಿ ಅವೊಂದ್ 10 ಹಿಂಗೆಲ್ಲ ನಮ್ಗ ಇದನ್ನ ಮಾಡ್ಕೊತ ತೆಳಗಟ್ ಕುಳಿದ್ ನೋಡ್ಕೊಂಡ್ರ ಆತ ಮುಂದ್ ಹೋಗ್ರಿ. ಹಚ್ಚ ನೋಡ್ರಿ, ನೀವು ಏನಾದ್ರು ಟಗರಿನ ಸಿದನ್ ಮಾಡಾರಿದ್ರಂದ್ರ ಇವ್ರನ್ನ ಆದ್ರೆ ಇಲ್ಲಿ ರಾಜಾಪುರಕ್ಕೆ ಬಂದ್ ಒಂದ್ಸಲ ವಿಸಿಟ್ ಕೊಡ್ರಿ. ಭಾರಿ ಐತಿ. ಮತ್ತ ಚಲೋ ಇನ್ಫಾರ್ಮೇಶನ್ ಬಿ ಹೇಳ್ತಾರ ಕಾಕಾಗಳ. ನೀವ್ ನೋಡ್ರಿ, ಈಗ ಎಷ್ಟ 70 ಮರಿ ಒಳಗ 2,000 ರೂಪಾಯಿ ಒಂದ್ ಮರಿ ಎಂಬಾಲ 2 ತಿಂಗಳದಾಗ ಉಳಿಸ್ತಾರತ. ಲಾಭ ಆಕತ್ತ ಅಂತ ಹೆಂಗೈತಿ ಅಂತಾರ. ಒಂದ್ ಸ್ವಲ್ಪ ಆದರ್ಶ ರೈತರ ಕಡೆ ಹೋಗಿ ಒಂದ್ ಸ್ವಲ್ಪ ನೀವು ಭೇಟಿಯಾಗಿ ಮಾಹಿತಿ ತಗೊಂಡ್ರಂದ್ರ ನಿಮ್ಗೂ ಅನುಕೂಲ ಆಕತಿ. ಯಾಕಂದ್ರೆ ಈಗ ಅವ್ರ 5-6 ವರ್ಷ ಮಾಡಿರ್ತಾರ, ಆ ಎಕ್ಸ್ಪೀರಿಯನ್ಸ್ ಇರ್ತೈತಿ ಅವ್ರ ಕಡೆ.
ಅದು ನೀವು ಒಂದ್ಸಲ ಒಂದ್ ದಿನ ಟೈಮ್ ಕೊಟ್ರಿ ಅಂದ್ರೆ ಬಿ ನಿಮ್ಗೆ ಅದ್ ಮಾಹಿತಿ ಸಿಗ್ತತಿ. ಕೆಳಗ್ ನೋಡೋಣ ಬರೀ ಕೋಳಿಗಳು ಮತ್ತೆ ಸಾಕಾಣಿಕೆ. ಇಲ್ಲಿ ತೆಳಗ್ ಇಲ್ಲಿ ಇದಕ್ಕ ಟ್ರೈನಿಂಗ್ ಕೊಡ್ತಾರ ಇಲ್ಲೇ ತುಕ್ಕಾಂಡಿಗ್ರಿ. ಹಾ ಹಾ ರೀ. ಆ ಟ್ರೈನಿಂಗ್ ಕೊಟ್ಟ ಆ ಟ್ರೈನಿಂಗ್ ಬಂದ ತರಬೇತಿ ಬಂದ ಮಂದಿನೆಲ್ಲ ಇಲ್ಲಿ ಕರ್ಕೊಂಡ್ ಅವ್ರು ಬಂದ್ ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗ್ಬಿಡ್ತಾರ್ರಿ ಇಲ್ಲಿ. ಹಾ ಹಾ ಹಾ. ಇದ ಹೊಟ್ಟ ಶೇಂಗಾ ಹೊಟ್ಟ ಮತ್ತ ತೊಗರಿ ಹೊಟ್ಟ ಸ್ಟೋರೇಜ್ ಮಾಡೈತ್ರಿ ಇಲ್ಲಿ. ಹಾ. ಒಂದ್ 5 ಟನ್ ಇದೈತ್ರಿ ತೊಗರಿ ಹೊಟ್ಟ. ಹ್ಮ್. 3 ಟನ್ ಶೇಂಗಾ ಹೊಟ್ಟ ಐತಿ. ಎಲ್ಲಾ ಮಿಕ್ಸ್ ಮಾಡಿ ಒಟ್ಟು ಬಿಟ್ಟಿದ್ರು ತಕ್ಕೋತ್ನಾಗ ನಮ್ಗೆಲ್ಲ ಇದ್ ಮಾಡ್ಕೊಂಡ್ರೆ ನಮ್ಗೆ ಏನೈತ್ರಿ ಅದ ನಾಳೆ ನಮ್ಗೆ ಜನವರಿ ತಿಂಗಳ ತಕ ಇದು ಮುಂದಿನ ಸೇನ ಚಾಲೂ ಆಗ ಮಟ್ಟ ನಮ್ಗೆ ಆಗುವಷ್ಟ ಸ್ಟೋರೇಜ್ ಮಾಡ್ಕೊಂಡ್ಬಿಟ್ಟು. ಈ ತೊಗರಿ ಒಟ್ಟು ಹೆಂಗ್ರಿ ಇಲ್ಲೇ ಲೋಕಲ್ ತಗೊಂಡ್ರ ಇಲ್ರಿ ಚಿತ್ತಾಪುರದ ತರ್ಸಿವಿ. ಚಿತ್ತಾಪುರ. ಹ್ಮ್. ಅಲ್ಲಿ ಹೆಂಗ್ರಿ ಇಲ್ಲಿ ನಮ್ಗೆ ತಂದ್ ಇಳ್ಸಾಕ 22,000 ರೂಪಾಯಿ 1 ಟನ್ನಿಗ್ರಿ. ಅಂದ್ರೆ ನಾವೇನು ಹೋಗಂಗಿಲ್ಲ. ನಮ್ಮ ದೋಸ್ತರು ಒಬ್ಬರದಾರ ರೇವಣ್ ಸಿದ್ದಪ್ಪ ವಾಲಿ ಅಂತೇಳಿ ಅಲ್ಲಿ ಸಾರವಾಡದವ್ರಿ. ಈಗ ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬಿಟ್ರೆ ಅವ್ರು ನಮ್ಗೆಲ್ಲ ಈಗ ನಿಮ್ಗೆ ಹೆಂಗ್ ಸಿಕ್ಕತ್ರ ಟನ್ನಿಗೆ? ಟನ್ನಿಗೆ 22,000 ರೂಪಾಯಿ. 22,000 ರೂಪಾಯಿ ಟನ್ನಿಗೆ. ಏನ ತೊಗರಿ ಹೊಟ್ರಿ. ಮತ್ತ ನಮ್ ಶೇಂಗಾ ಹೊಟ್ಟೆ ಅಂತ ನಮ್ ರಿಲೇಷನ್ ದವ್ರು ಇದ್ರು ಅಲ್ಲಿ ರಾಮದುರ್ಗದಾಗ. ಅವ್ರ ಕಡೆಯಿಂದ ಏನಾಯ್ತು ನಮ್ಗ ಒಂದ್ 2 ಡಬ್ಬಿ ಅಂದ್ರೆ 3 ಟನ್ ನಾವು ಅವನ್ನ ಶೇಂಗಾ ಹೊಟ್ಟೆ ತರಿಸಿ ಅದನ್ನ ಇದನ್ನ ಕುಡಿ ಮಿಕ್ಸ್ ಮಾಡಿ ಇದು ಸ್ಟಾಕ್ ಮಾಡ್ಕೊಂಡ್ಬಿಟ್ಟು. ಅಂದ್ರೆ ಇದನ್ನ ಇಲ್ಲೇ ಪೋಸ್ಟ್ ತಂದ್ ಕೊಟ್ಟಾರಿ ತೊಗರಿ ಹೊಟ್ಟ? ಇಲ್ರಿ ಈಗ ನಾವ್ ಆರ್ಡರ್ ಕೊಟ್ರ ಅವ್ರ ಇಲ್ಲೇ ಜಾಗದ ಮ್ಯಾಗ ಇಳಿಸ್ಬಿಡ್ತಾರ. ಇಳಿಸ್ಕೊಂಡು ಇಲ್ಲಿ ಬಂದ್ಕೊಂಡು ಕ್ಯಾಶ್ ಕೊಟ್ಬಿಡ್ತಾರೆ. ಇಲ್ಲಂದ್ರೆ ಅವ್ರಿಗೆ ನಮ್ಗೆ ಇದ್ ಮಾಡಿದಂದ್ರೆ ಕ್ಯಾಶ್ ಅವ್ರು ಫೋನ್ ಪೇ ಮಾಡಿದ್ರು ತಂದು ಇಳಿಸ್ಕೊಡ್ತಾರೆ. ನಮ್ಮ ಲೋಕಲ್ ನಾಟಿನ ಒಂದ್ 50 ಅದಾವ್ರಿಗೆ. ಅಂದ್ರ ಅವ್ನೇನೈತಿ ಬಿಸಿಲು ದಿವಸ ಸಂಬಂಧ ಒಂದ್ ಸ್ವಲ್ಪ ಇದು ಮಾಡಿಬಿಟ್ಟಿದ್ರಲ್ಲ. ಇದ್ರೊಳಗೆ ಹೆಂಗ್ರಿ ಇವು ತತ್ತಿ ಹಾಕೋ ಕೋಳಿ ತರ್ತಾರ ಒಟ್ಟ ಹೆಂಗ? ಇಲ್ಲ ನಾವ್ ಅವ್ನ ಮೇಲೆ ಏನ್ ಮಾಡ್ತೀವಿ, ನಾವ್ ತತ್ತಿ ಹಾಕುವ ಮಟ ಇಟ್ಕೊಳಂಗಿಲ್ರಿ. ನಾವ್ ಮೇಯಿಸಿ ಅವು ಇವ್ ಮರಕ್ ಬಂದ್ಕೊಂಡು 2 ತಿಂಗಳು ಅವನು ಸೇಲ್ ಮಾಡಿಬಿಟ್ಬಿಡ್ತೀವ್ರಿ. ಒಂದೊಂದ್ಸಲ ಕಾವೇರಿ ಹಾಕಿರ್ತಾರ, ಒಂದ್ಸಲ ನಾವು DP ಕ್ರಾಸ್ ಹಾಕಿರ್ತಾರ. 800 1,000 ಕೋಳಿ ಹಾಕಿರ್ತಾರ. ಸುಮ್ಮ ಅಂದ್ರ ಇದೇನ್ ವೇಸ್ಟ್ ಜಾಗ ಇರ್ತೈತ್ರಿ. ಅದ ವೇಸ್ಟ್ ಜಾಗದಾಗ ಅದು ಒಂದ್ ಸುಮ್ಮ ಸೈಡ್ ಒಂದ್ ಇನ್ಕಮ್ ಆಡ್ ಮರಿ ಆಡ ಕೂಡಿ ಅವ್ 40 ಅವ್ರು ಬಿಟ್ಟೇಲ್ರಿ. ಬಿಟಲ್ ಮಾಡಿದ್ರಿ? ಬಿಟ್ಟೇಲ್ರಿ. ಎಲ್ಲಾ ಮರಿಗಳೆಲ್ಲ ಈಗ ಮರಿ ಎಲ್ಲ ಸೇಲ್ ಆಗತ್ತಾರ. ಅವಾಗ ಈ ಒಂದು ಹೋತ ಒಂದು ಮರಿ ರೀ 25 28,000 ತಕ ಈಗ ಸೇಲ್ ಆಗತ್ತಾರ. ಈಗ ಒಂದ್ 6 ಮರಿ ಹೋದವ್ರಿ. ಈಗ 2 ದಿನದಾಗನ ರೀ. ಒಂದ್ ಗಂಡ ಒಂದ್ ಹೆಣ್ಣ ಸೇರಿ 25,000 ರೀ. ಹಾನ್ರಿ. ಈ ನಾವು ಇವ್ನ ದೊಡ್ಡ ಆಗಿ ನಾವ್ ಇದ್ ಮಾಡಕ್ ಬಿಡಂಗಿಲ್ಲ. ಈಗ ಅವ್ರ ಮೇಸವ್ರ ಏನ್ ಮಾಡ್ತಾರಲ್ಲ ರೀ, 2 ಹೆಣ್ಮರಿ ಒಂದ್ ಹೋತ ಓದ್ಬಿಡ್ತಾರ. ಇದು ಒಂದನ್ನ ನಮ್ ಲೋಕಲ್ ತಳಿರಿದ. ಮತ್ತ ಅವೆಲ್ಲ ಏನ್ದಾವ್ರಲ್ಲ ಅವು ಗೀರ ಆಚ ಕಡೆ ಒಂದ್ ಸಾಯಿವಲ್ಲ ರೀ. ಮತ್ತ ಇದನ್ನ ಎಲ್ಲಿ ತಂದಾರ್ರಿ? ಇವನ ಇದು ಒಂದ ಇಲ್ಲೇ ಸೇಗುಣ್ಸಿ ವ್ಯಾಪಾರಸ್ಥರ ಕಡೆ ತಗೊಂಬಂದ್ರಿ. ಅವ 2 ಏನೈತ್ರಿ ಅವು ಗುಜರಾತ್ ನಿಂದ ಬಂದ್ರು. ಗುಜರಾತ್ ಅಲ್ಲ ಪಂಜಾಬ್ ರೀ. ಪಂಜಾಬ್ದ ನಮ್ಮ ಮಗ ಒಬ್ಬ ಆರ್ಮಿದಾನ್ರಿ. ಅವ ಆರ್ಮ್ಯಾಗ ಅಲ್ಲೇ ನೋಡ್ಕೊಂಡ ಅಲ್ಲಿಂದ ಆಟ ಹಾಕ್ಸಿ ಅವ ಹೇರ್ಸಿ ಕಳಿಸಿದ್ರು. ಅವನ ಆಚ ಕಡೆ ಆಡುಗಳದವ್ರಲ್ಲಿ 7 ಆಡ ಒಂದು ಹೋತ ತಂದಿದ್ದು ರೀ. ಅಂದ್ರ ಅದ್ರ ಮ್ಯಾಗ ಈಗ ಇಷ್ಟೆಲ್ಲ ನಾವ್ ಇದನ್ನ ಮಾಡ್ಕೊಂಡು ಈಗ ನಾವ್ ವರ್ಷ ಏನೈತ್ರಲ್ಲ ಒಂದ್ 20-25 ಮರಿ ವರ್ಷ ಮಾರತ್ತವ್ರಿ. ವರ್ಷ ಮಾರತ್ತು ನಮ್ಗೆ ಎಷ್ಟ್ ಬೇಕು ಅಟ್ ಇಟ್ಕೋತು ಉಳ್ಕಾದ್ ಮತ್ ಇದ್ ಮಾಡ್ಕೋತಿರ್ತವ್ರಿ. ಈಗ ಮತ್ ಅದ ಬೇಡರ್ ಆತಲ್ಲ ಅದೊಂದ್ ಇದ್ ಮಾಡಿದ್ರು ಇದನ್ನ ಏನ್ ತೆಗದ್ ಬಿಡ್ತವ್ರಿ. ಅದು ಒಂದು ಉಳಿತೈತಿ. ಮತ್ ಮುಂದಿನ ಸಲಕ್ಕ ಮತ್ತೊಂದ್ ಬೇರೆ ಮನಿ ಇಟ್ಕೋತೀರಿ ಮತ್ ಅದನ್ನ ತೆಗದ್ ಬಿಡ್ತವ್ರಿ. ಇದನ್ನ ಅಂತ ಎಷ್ಟು ಕೊಡ್ತಂದಿರ? ಇದನ್ನ ಈಗ ಸದ್ಯ ಮಾನ್ಯ 38 ಕೇಳ್ಯಾರ ಇದನ್ನ. ಹಾನ್ರಿ. ನಾವ್ ಮಾಡ್ತು ನಮ್ಗ ನಮ್ಮ ಇದ್ರಾಗ ಇರ್ತಾವಲ್ಲ ನಾವ್ ಸಣ್ಣ ಇದ್ ಮಾಡ್ಕೋತು ನಾವು ಮತ್ತೊಂದು ಬ್ಯಾರೆ ಮಾತು ನಮ್ದು ಅಂದ್ರೆ ಎಲ್ಲಾ ಒಳ್ಳೊಳ್ಳೆ ಇದ ಅನ್ಕೂನು ಅದ ಮರಿ ಇದಾಗುದಿಲ್ಲ ಅಂತ ಹೇಳಿ ನಾವ್ ಮಾಡ್ತೇವ್. ರಕ್ತ ಒಂದ ಇದಂಗ ಆಕತ್ತಲ್ಲ ಅದಕ್ಕಂತ 2 ವರ್ಷಕ್ಕ ಒಂದ್ ಹೋತ ಬ್ಯಾರೆ ಚೇಂಜ್ ಮಾಡ್ತವ್ರ. ಈಗ ಇನ್ಕಮಟ ನಮ್ಮ ಇದ್ರೊಳಗ ಚೇಂಜ್ ಮಾಡ್ಕೋತ ಬಂದ್ರು. ಈಗ ದಿನ ಅಂತಲ್ಲ ಇದನ್ನ ಬ್ಯಾರೆನ ತಗೊಂಬಂದ್ರಿ. ಅದು ಮಹಾರಾಷ್ಟ್ರದಿಂದ ತಗೊಂಡ್ ತರಿಸಿದ್ರು. ಇವೆಲ್ಲ ಅಡ್ಗೊಳ್ ಎಲ್ಲ ಕೊಂಡ ತಂದಾರ ಒಟ್ಟ ತಂದದ್ದು 7 ರೀ. ಈಗ ಎಷ್ಟಾಗಿದಾವ್ರಿ? ಈಗ ಮರಿ ಆಡ ಕೂಡಿ ಈಗ ಸದ್ಯ 40 ಅದಾವ್ರಿ. ಅವಕ್ಕ ಅಷ್ಟ ಮೇಲ ಚೇಂಜ್ ಮಾಡ್ಕೊತ ಹೋದ್ರಿ ಮಾತುಗಳ ಚೇಂಜ್ ಮಾಡೋದು. ರೀ. ಮತ್ ನಮ್ಗೇನ್ರ ಮರಿಗಳು ಅಂತೂ ನಾವು ಬೇಕಾದಷ್ಟ ಕಾಕೋತು ಉಳ್ಕಾದ ನಮ್ಗೆ ಏನಂತಿಲ್ಲ. ಒಟ್ಟ ಒಂದ್ 4 ವರ್ಷ ತಿಂಗಳಾಗ ಎಲ್ಲ ಸೇಲ್ ಆಗ್ತದೆ. ನೋಡ್ರಿ ನೀವು ಏನಾದ್ರು ಬೀಟಲ್ ಮರಿಗಳು ತಗೋದ್ರೆ ಚಲೋ ಕ್ವಾಲಿಟಿ ಅದಾವು. ಒಂದ್ಸಲ ಬಂದ್ ಇಲ್ಲಿ ವಿಸಿಟ್ ಕೊಡ್ರಿ. ಚಲೋ ಕ್ವಾಲಿಟಿ ಬೀಟಲ್ ಮರಿಗಳು ಅದಾವು. ಆಡುಗಳು ಸೇಲ್ ಮಾಡ್ತಾರ್ರಿ? ಆಡುಗಳು ಇಲ್ರಿ. ಆಡುಗಳು ಎಲ್ಲ ಮರಿಗಳನ್ನ ಇದ್ ಮಾಡ್ಬಿಡ್ತಾವ್ರಿ.
ಮತ್ತ ಹಂಗೇನ್ರಿ ನಮ್ಗ ಯಾವಾಗ್ರ ಇದ್ ಮಾಡ್ಸ್ರಿ ಆಡೋಳ್ ಅಂತೂ ನಾವ್ ಇನ್ನ ಏನ್ ಮಾಡಿಲ್ರಿ ಒಟ್ಟಿನ ಮರಿಗಳನ್ನ ಚೇಂಜ್ ಮಾಡ್ಕೋತ ಅವನ್ನ ಇದ್ ಮಾಡ್ತೀವಿ ಸೇಲ್ ಇವನ್ ಆಡ ಸೇಲ್ ಮಾಡಂಗಿಲ್ಲ. ಈ ಬೀಟಲ್ ಒಳಗ್ ವಿಶೇಷತೆ ಏನೈತ್ರಿ? ಬಿಟೆಲ್ ಅಂದ್ರೆ ಇದು ಏನೈತ್ರಿ ಇದ ವೇಟ್ ಜಾಸ್ತಿ ಮತ್ತ ಹಬ್ಬ ಬೀಸ ಅಂದ್ರ ಮರಿ ವೇಟ್ ಇದಾಕತಿ. ಮತ್ತ ಈಗ ಹೋದ್ಸಲ ಕೊಟ್ಟವ್ರಿ 62,000 ಕೊಟ್ಟವ್ರಿ ಒಂದರಿ. ಹೋದ್ಸಲನ 52,000 ಒಂದ್ ಕೊಟ್ಟವ್ರಿ. ಒಂದೊಂದ್ ನಮ್ಗೆ ಇದ ಏನ್ ಮುಂದಿನ ಸಲಕ್ಕಂದ್ರ ಅದನ್ನ ಕೊಟ್ಟು ಬಿಡ್ತವ್ರಿ. ಅಂದ್ರ ಇದನ್ನ ಒಂದ ಇಟ್ಕೊಂಡ್ಬಿಡುದ್ರ ಇಲ್ಲಿ ಐತಿರ್ಲ ಅದ ಅಂದ್ರೆ ಇದನ್ನ ಮತ್ತ ಅದನ್ನ ಆಚೆಗಡೆ ವರ್ಷ ಇಟ್ಕೊಂಡು ಅಷ್ಟ್ರಾಗ ಅಂದ್ರೆ ಮತ್ತೊಂದು ನಮ್ಮದು ಬೇರೆ ಯಾವ್ದಾರು ಚೇಂಜ್ ಮಾಡ್ಬೋದು. ಮತ್ತ ಅದನ್ನ 2 ವರ್ಷ ಹಾಕೊಂಡು ಅದನ್ನ ಚೇಂಜ್ ಮಾಡಿಬಿಡ್ತವ್ರಿ. ಈಗೆಲ್ಲ ಚೊಕ್ಕ ಅವು ಏನ್ ಮರಿದಾವಲ್ಲ ಈಗ ಹೊಳೆ ಎಲ್ಲ ಚೊಕ್ಕ ಕಟ್ಟಾವ್ರಿ. ಕಟ್ಟಾವ್ ಇನ್ನು ಮತ್ತ ಇನ್ನು 3.5 ತಿಂಗಳದಾಗಂದ್ರೆ ಮತ್ತ ಹೊಳೆ ಯಾಕೆ ಚಲೋ ಆಗ್ಬಿಟ್ಟದ್ರಿ. ವರ್ಷ ಎರಡು ಬಿಡ್ರಿ. ವರ್ಷದಾಗ 2 ಬಿಡ್ ಕೊಂಡತಾವ್ರಿ. ಹಾ ಇದ್ರೊಳಗೆ ಇನ್ಕಮ್ ಚಲೋ ಐತ್ರಿ ಅಂತ ಐತ್ರಿ. ಐತ್ರಿ. ಹಾಲು ಎಟ್ ಹಿಡ್ತಾರಿವ? ಹಾಲು ಮುಂಜಾನೆ 5 ಲೀಟ್ರ, ಸಂಜೆಕ 3.5 ಲೀಟ್ರ್ ಕರ ಕುಡಿಸ್ಕೊಂಡ್ ಮಾಡ್ಕೊಂಡು ಕರ ಕುಡಿಸಿ ಮಾಡಿ ಎಲ್ಲ ಒಮ್ಗೆ ಇರ್ತದ ಇಳ್ದಾವ್ರಿ ಕರ್ಗೋಡು? ಹಾ ರೀ ಇವು ಆಚೆಗಡೆ ಒಂದ್ ಇದ್ರದವ್ರ ಅಂದ್ರೆ ಒಂದ್ ಬಿಡ್ನು ಇವು ಏನ್ದವ್ರಲ್ಲ 3 ಒಂದ ಬಿಡ್ನದಾವು. ಇದು ಒಂದ ಈಗ ಹೊಳಿ ಗಬ್ಬ ಐತೆ. ಇವು ಎಲ್ಲ ಹೊಳಿ ಗಬ್ಬ ಅದಾವ್ರಿ. ಅದ ಇನ್ನೊಂದ್ 2 ತಿಂಗ್ರಿ ಬಿಳಿ ಹಾಕ್ಲಿ ಯಾಕ ಒಟ್ ಇನ್ನ ಮುಂದ ನಮ್ಮ ಮೈನಿಗೆ ಹೈನ್ ಬೇಕ್ರಲ್ಲ. ಮತ್ ಮನ್ಯಾಗ ನಮ್ದು 10-18 ಮಂದಿ ಐತ್ರಿ ಮನ್ಯಾಗ. ನೋಡ್ರಿ ಇಲ್ಲಿ ಕೃಷಿ ಹೊಂಡ ಒಳಗ ಗೊಬ್ಬರ ಹೋಗದ ವಾರ್ಮೆ ಕಾಂಪೋಸ್ಟ್ ರೀತಿ ಮಾಡಿದಾರು. ಸ್ಪ್ರಿಂಕ್ಲರ್ ಎಲ್ಲ ಕುಣಿಸಿ ಇಲ್ಲಿ ನೋಡ್ಬೋದು ನೀವು. ತೋರಿಸ್ತಾನ. ಇದೊಂದ ಹೊಸ ಪ್ರಯೋಗ ಮಾಡಿದ್ರಿ 3 in 1 ಅಂತ ಹೇಳಿ. ಇದು ಬಯೋಡೈಜೆಸ್ಟ್ ವಿತ್ ವರ್ಮಿ ವಿತ್ ತಿಪ್ಪಿ ಜಾಗದಾಗ ಪ್ರಯೋಗ ಮಾಡಿದ್ವು. ಬಯೋಡೈಜೆಸ್ಟ್ ನೀರ ಸ್ಲೈರಿ ಜಗಿಸೋಕೆ ಬರೈತೆ ಮತ್ತು ವರ್ಮಿ ವಾಶ್ಮಿ ಬರ್ತೈತೆ. ಇದ್ರಾಗ ಸಿಕ್ಕಾಪಟ್ಟಿ ಎರೆಹುಳ ಅದಾವ. ಈಗ ಏನದು ಲೆಕ್ಕ ಇಲ್ದದ. ವರ್ಮಿ ವಾಶ್ ನಾವು ಬೇರೆ ಕಟ್ಟಡ ಮಾಡಿ ಅದನ್ನ ಗುದ್ದಾಡ್ಕೊತನೋ ಇದ್ರಾಗ ಮೇಯ್ತಾವು. ಮತ್ತು ಅದು ತಂಪು ಐತೆನ ಅವು ಒಟ್ಟಾವು ಹೀಟ್ ಆಗಂಗಿಲ್ಲ. ಫಸ್ಟ್ ಕ್ಲಾಸ್ ಗೊಬ್ಬರ ಹಾಕೈತಿ. ಮತ್ತು ಸಗಣಿ ಗೊಬ್ಬರ ತೆಗ್ಸ ವರ್ಷ JCB ತುಂಬೋದು ಕಿಡಿದು ಏನಿಲ್ಲ. ಅದು ಕರಿಗೆ ಬಿಡೋದಕ್ಕೆ ಅದಕ್ಕೆ ಮ್ಯಾಚಿಂಗ್ ಐತಿ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಬಿಡೋದು, ಅಷ್ಟು ಡೈಲಿ ಹೊಚ್ಚೋದು. ಇದೊಂದು 3 in 1 ಅಂತೇಳಿ ಒಂದು ಹೊಸ ಕಾನ್ಸೆಪ್ಟ್ ಐತಿ. ಇದರಿಂದ ಈಗಾಗಲೇ ಈ ವರ್ಷ ಈಗ 6 ತಿಂಗಳ ಚಲೋ ಆಗೈತಿ. ಈಗ ಮುಂದಿನ ವರ್ಷಕ್ಕಂದ್ರೆ ಎಷ್ಟು ಇಳುವರಿ ಬರ್ತಾವ ಏನ ಮುಂದಿನ ವಿಡಿಯೋದಾಗ. ಇದ್ರ ಬಗ್ಗೆ ಸಂಪೂರ್ಣ ಈಗ ಟಗರು ಸಾಕಾಣಿಕೆ ಮತ್ತು ಗೊಬ್ಬರದ ಬಗ್ಗೆ ಸಂಪೂರ್ಣ ಮಾಹಿತಿ ಮಲ್ಲಪ್ಪ ಕಾಕಾರ್ ಕೊಟ್ಟಿದಾರು. ಮತ್ತ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇನ್ನೊಂದ್ಸಲ ಆದ್ರೆ ವಿಡಿಯೋ ನೋಡ್ರಿ. ನಮ್ಮ ಕರ್ನಾಟಕ ಫಾರ್ಮರ್ ಪೇಜ್ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮುಂದಿನ ವಿಡಿಯೋದಾಗ ಸಿಗೋಣ. ಧನ್ಯವಾದಗಳು.